ಮಕ್ಕಳಲ್ಲಿ ಕಲಿಕಾ ನ್ಯೂನತೆಗಳು ಈ ಕುರಿತು ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಲ್ಯಾಂಗ್ವೇಜ್ ಪೆಥಾಲಜಿ ವಿಭಾಗದ ಪ್ರೊಫೆಸರ್ ಹಾಗೂ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾ ಜಯಶ್ರೀ ಶಾನ್ಬಾಲ್ ಅವರೊಂದಿಗೆ ಮಾತುಕತೆ ಕೇಳೋಣ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಜಯಶ್ರೀ ಶಾನ್ಬಾಲ್ ಅವರಿದ್ದಾರೆ. ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿ ಲ್ಯಾಂಗ್ವೇಜ್ ಪೆಥಾಲಜಿ ವಿಭಾಗದ ಪ್ರೊಫೆಸರ್ ಆಗಿದ್ದಾರೆ. ಹಾಗೆ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ವಿಭಾಗದ ಮುಖ್ಯಸ್ಥರು ಕೂಡ. ಇವತ್ತು ಮಕ್ಕಳಲ್ಲಿ ಕಲಿಕಾ ನ್ಯೂನತೆಗಳು ಅಥವಾ ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಏನ್ ಕರಿತೀವಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಜಯಶ್ರೀ ಶಾನ್ಬಾಲ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್, ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಜಯಶ್ರೀ ಅವರೇ, ಬಹಳಷ್ಟು ಮಕ್ಕಳಲ್ಲಿ ಕಲಿಯೋದು ಒಂದು ತುಂಬಾ ಕುತೂಹಲ, ಆಸಕ್ತಿ. ಅದೇನು ಇರೋದೆಲ್ಲ ಮುರಿದ ಹಾಕ್ಬಿಟ್ಟು ಕಲಿತವೆ, ಅಥವಾ ಒಂದು ರೇಡಿಯೋ ಕೊಟ್ರೆ ಅದನ್ನು ಓಪನ್ ಮಾಡಿ ಅದರೊಳಗೆ ಏನಿದೆ ಅನ್ನೋ ಒಂದು ತಿಳುವಳಿಕೆ ಮಾಡ್ಕೊಳ್ಳಿಕ್ಕಾದ್ರೂ ಬಿಚ್ಚಿಬಿಡ್ತವೆ. ಅದು ಸರಿ ಮಾಡ್ತಾವೆ ಬಿಡ್ತಾವೆ, ಅದು ಬೇರೆ ಪ್ರಶ್ನೆ. ಕಲಿಕೆ ತುಂಬಾ ಕುತೂಹಲವನ್ನು ಕೆಲಸ್ತಕ್ಕಂಥದ್ದು ಮಕ್ಕಳಲ್ಲಿ. ಆದರೆ ಯಾವುದೋ ಒಂದು ಹಂತದಲ್ಲಿ ಆ ಕುತೂಹಲವೇ ಇಲ್ಲ ಅಥವಾ ಕಲಿತಾ ಇಲ್ಲ, ಕಲಿಕೆಯಲ್ಲಿನೋ ಹಿಂದಿದೆ ಅಂದಾಗ ತಂದೆ ತಾಯಿಗಳಿಗೆ, ಈವನ್ ಶಿಕ್ಷಕರಿಗೆ ಒಂಥರ ಇದೇನಿದು ನಾರ್ಮಲ್ ಇಲ್ವಲ್ಲ ಅಂತ ಅನ್ಸಕ್ ಶುರು ಆಗುತ್ತೆ. ಆವಾಗ ತಜ್ಞರ ಸಹಾಯಕ್ಕಾಗಿ ಬರ್ತಾರೆ. ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿ ಈ ವಿಶೇಷ ಶಿಕ್ಷಣ ವಿಭಾಗನೂ ಇದೆ. ಹಾಗಾಗಿ ಅಲ್ಲಿ ಅನೇಕರನ್ನ ನೋಡಿದಾಗ ಯಾರಿಗೆ ಏನು ಅಗತ್ಯ ಇದೆ, ಯಾವ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ, ಅದನ್ನು ಹೇಗೆ ಪೂರೈಸೋದು, ಮತ್ತೆ ಅವರಿಗೆ ಥೆರಪಿ ಹೇಗೆ ಕೊಡೋದು, ಇದೆಲ್ಲ ಬಹಳ ಸೊಗಸಾಗಿ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದೆ. ತಾವು ಕೂಡ ಅದರ ವಿಭಾಗದ ಮುಖ್ಯಸ್ಥರಾಗಿದ್ದೀರಿ. ಏನೆಲ್ಲ ಕಲಿಕೆಯಲ್ಲಿ ನಾವು ನ್ಯೂನತೆಯನ್ನು ಕಾಣ್ತೇವೆ, ಒಂದೊಂದಕ್ಕೂ ಒಂದೊಂದು ಹೆಸರಿದೆ. ಈ ಬರಹಕ್ಕೆ ಅಥವಾ ಗಣಿತಕ್ಕೆ ಪ್ರತಿಯೊಂದಕ್ಕೂ ಒಂದು ಹೆಸರು. ಸ್ವಲ್ಪ ಪಟ್ಟಿ ಮಾಡಬಹುದಾ ಡಾಕ್ಟರ್ ಜಯಶ್ರೀ ಶಾನ್ಬಾಲ್ ಅವರೇ? ಹೌದು ಸರ್. ಈಗ ಕಲಿಕಾ ನ್ಯೂನತೆ ಅಥವಾ ನಾವು ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳ್ತೀವಿ, ಅಥವಾ ಈಗ ನೀವು RPWD ಅಂದ್ರೆ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆಕ್ಟ್ ಅನ್ನುವಂಥದ್ದು ಏನಿದೆ 2016 ಬಂತು. ಅಲ್ಲಿ ನಾವು ಅದನ್ನ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿಯಲ್ಲಿ ಹಲವಾರು ವೆರೈಟಿಗಳಿದ್ದಾವೆ, ಅಂದ್ರೆ ವಿಂಗಡಣೆ ಮಾಡಬಹುದು ಅದರಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಇನ್ ರೀಡಿಂಗ್ ಅಂತಂದ್ರೆ ಓದೋದ್ರಲ್ಲಿ ತೊಂದರೆ ಇದ್ರೆ ಅದನ್ನ ಡಿಸ್ಲೆಕ್ಸಿಯಾ ಅಂತ ಕೂಡ ನಾವು ಹೇಳ್ತೀವಿ. ಸೊ ಈ ಮಕ್ಕಳಲ್ಲಿ ಸಾಮಾನ್ಯ ಏನಾಗುತ್ತೆ ಅಂದ್ರೆ ಎಲ್ಲದರಲ್ಲೂ ಚೆನ್ನಾಗಿರ್ತಾರೆ, ಎಲ್ಲ ಚಟುವಟಿಕೆಯಲ್ಲೂ ಚೆನ್ನಾಗಿರ್ತಾರೆ, ಓದಕ್ಕೆ ಬಂದಾಗ ಮಾತ್ರ ಅವ್ರಿಗೆ ತೊಂದರೆ ಆಗ್ತಿರುತ್ತೆ. ಸೊ ಓದೋದ್ರಲ್ಲಿ ಅಂದ್ರೆ ಯಾವ ರೀತಿಯಾದ ತೊಂದರೆ ಅಂದ್ರೆ, ಒಂದು ಸ್ಪೆಲ್ಲಿಂಗ್ ಇಮಿಡಿಯೇಟ್ ಆಗಿ ನಿಮಗೆ ಗೊತ್ತಾಗುವಂಥದ್ದು ಅದೇನೆ. ಅಂದ್ರೆ ಡಿಕ್ಟೇಷನ್ ಏನೋ ಕೊಟ್ರಿ ಅಂತ ಅನ್ಕೊಳ್ಳಿ. ಆ ಡಿಕ್ಟೇಷನ್ ಕೊಟ್ಟಾಗ ನೀವು ಒಂದು ಪದ ಕೊಡ್ತೀರಾ, ಉದಾಹರಣೆಗೆ ಕಲ್ಲು ಅಂತ ಕೊಡ್ತೀರಾ, ಅದನ್ನ ಮಗು ಕಾಲು ಅಂತ ಬರೆಯುತ್ತೆ. ಸೊ ಈ ರೀತಿಯಾದ ಕೆಲವು ತೊಂದರೆಗಳು, ಅಥವಾ ಬಾಲು ಅಂತಂದ್ರೆ ಪಾಲು ಅಂತ ಬರೀತಿರುತ್ತೆ. ಸೊ ಹಿಂಗೆ ಸ್ಪೆಲ್ಲಿಂಗ್ ಪ್ರಾಬ್ಲಮ್ಸ್ ನ ಫಸ್ಟ್ ನಾವು ಡಿಟೆಕ್ಟ್ ಮಾಡ್ತೀವಿ. ಇನ್ನೊಂದು ನಾವು ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ. ರೀಡಿಂಗ್ ಕಾಂಪ್ರಿಹೆನ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಓದಿ ಅದನ್ನ ಗ್ರಹಿಸೋ ಅಂತದ್ದು. ಕೇಳಿಸ್ಕೊಳ್ಳೋದು, ಓದೋದು ಎರಡು ಬೇರೆ ಚಾನೆಲ್ಗಳಿಂದ ಬರುವಂತ ಒಂದು ಅಂಶ. ಅಂದ್ರೆ ನೀವು ರೀಡಿಂಗ್ ಅಂದ ತಕ್ಷಣ ನಿಮ್ಮ ವಿಜುವಲ್ ಚಾನೆಲ್ ಆಕ್ಟಿವೇಟ್ ಆಗುತ್ತೆ, ಅಂದ್ರೆ ನೋಡುವಂಥದ್ದು, ನೋಡಿ ನೀವು ಅದನ್ನ ಓದ್ತೀರಲ್ವಾ. ಆಡಿಟ್ರಿ ಅಥವಾ ನಾವು ಕೇಳಿಸ್ಕೊಳ್ಳೋದು, ಅದನ್ನ ನಾವು ಲಿಸ್ನಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ. ಸೊ ಇವೆರಡು ಬೇರೆ ಮೊಡ್ಯಾಲಿಟೀಸ್. ಸೊ ಕೇಳಿಸ್ಕೊಳ್ಳೋದ್ರಲ್ಲಿ ಮಗು ಚೆನ್ನಾಗಿದೆ ಅಂದ ತಕ್ಷಣ ಓದೋದ್ರಲ್ಲೂ ಚೆನ್ನಾಗಿರುತ್ತೆ ಅಂತ ನಾವು ಹೇಳಕ್ ಆಗೋದಿಲ್ಲ. ಸೊ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಮಗು ಆ ಟೆಕ್ಸ್ಟ್ ನ ಓದಿ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ನಂತರನೇ ಆ ಮಗು ಆನ್ಸರ್ ಮಾಡಕ್ ಆಗೋದು. ಸೊ ಡಿಸ್ಲೆಕ್ಸಿಯಲ್ಲಿ ಸಾಮಾನ್ಯ ನಾವು ಈ ತೊಂದರೆಗಳನ್ನ ನಾವು ನೋಡ್ತೀವಿ. ಇನ್ನು ಡಿಸ್ಕ್ಯಾಲ್ಕ್ಯುಲಿಯಾ ಅಂತ ಇದೆ, ಅಥವಾ ಡಿಸ್ಗ್ರಾಫಿಯಾ ಅನ್ನುವಂಥದ್ದಿದೆ. ಸೊ ಡಿಸ್ಕ್ಯಾಲ್ಕ್ಯುಲಿಯಾ ಅಲ್ಲಿ ಸಾಮಾನ್ಯವಾಗಿ ಮಕ್ಕಳಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಯಾಕಂದ್ರೆ ನಿಮಗೆ ಗೊತ್ತು, ಅದು ಕೂಡ ಲೆಟರ್ಸ್ ತರಾನೇ ಸಿಂಬಲ್ಸ್. ಈಗ ನಾನು ಹೆಂಗೆ ಟೆಕ್ಸ್ಟ್ ಕಾಂಪ್ರಿಹೆನ್ಷನ್ ಬಗ್ಗೆ ಹೇಳ್ತಿದ್ದೆ, ನಂಬರ್ ಕಾಂಪ್ರಿಹೆನ್ಷನ್ ಅನ್ನುವಂಥದ್ದು ಒಂದು ಅಂಶ ಇದೆ. ಅಂದ್ರೆ ನೀವು 2, 1, 3, 10 ಅಂತ ಹೇಳಿದಾಗ ಮಗುವಿಗೆ ಅರ್ಥ ಆಗ್ಬೇಕು, ಹೌದು ಸೇರಿಸಬೇಕು. ಸೊ ಅಲ್ಲಿ ಅದನ್ನ ಕಾಂಪ್ರಿಹೆಂಡ್ ಮಾಡಕ್ಕೆ ಮಗುಗೆ ಕಷ್ಟ ಆಗ್ತಾ ಇರುತ್ತೆ. ಸೊ ಅಂತ ಮಕ್ಕಳಿಗೆ ಕ್ಯಾಲ್ಕುಲೇಷನ್ಸ್ ಕೂಡ ತಪ್ಪಾಗ್ತಾ ಇರುತ್ತೆ. ಅಥವಾ ಕೆಲವು ಮಕ್ಕಳು 6 ನ 9 ಅನ್ನೋ ಹಾಗೆ ಓದ್ತಿರ್ತಾರೆ. ಅಥವಾ ಈಗ ರೀಡಿಂಗ್ ಬಂದಾಗ P ನ Q ಅಂತ ಓದ್ತಿರ್ತಾರೆ, ಪ್ಲಸ್ ನ ಮೈನಸ್ ತರ ನೋಡ್ತಿರ್ತಾರೆ, ಅಥವಾ ಮೈನಸ್ ನ ಇಂಟು ತರ, ಇಂಟು ನ ಡಿವಿಷನ್ ತರ. ಸೊ ಈ ಸುಮಾರು ಡಿಫ್ರೆಂಟ್ ಆಗಿ ಪ್ರಾಸೆಸ್ ಮಾಡ್ತಿರ್ತಾರೆ. ಸೊ ಅದನ್ನ ನಾವು ಡಿಸ್ಕ್ಯಾಲ್ಕ್ಯುಲಾ ಅಂತ ಹೇಳ್ತೀವಿ. ಇನ್ನು ಡಿಸ್ಗ್ರಾಫಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ಬರವಣಿಗೆಯಲ್ಲಿ ತೊಂದರೆ ಆಗ್ತಿರುತ್ತೆ. ಅಂದ್ರೆ ನೀವು ಬರ್ದಿರೋ ಅಂತದ್ದು ಮಗು
ಮಗುಗೆ ಅರ್ಥ ಆಗ್ತಿದ್ಯಾ ಅಥವಾ ಆ ಮಗು ಬರ್ದಿರೋ ಅಂಥದ್ದು ಇನ್ನೊಬ್ರಿಗೆ ಅರ್ಥ ಆಗ್ತಿದ್ಯಾ, ಕಮ್ಯುನಿಕೇಟ್ ಆಗ್ತಿದ್ಯಾ ಅನ್ನೋವಂಥದ್ದು. ರಿಟರ್ನ್ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಅಂತ ನೀವು ತಗೋಬಹುದು. ಸೊ ಇದು ಒಂದಾದ್ರೆ, ಇನ್ನೊಂದು ಕಂಡೀಷನ್ ಹೈಪರ್ಲೆಕ್ಸಿಯಾ ಅಂತ ಕೂಡ ಇದೆ. ಹೈಪರ್ಲೆಕ್ಸಿಯಾ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಗು ಚೆನ್ನಾಗಿ ಓದ್ತಾ ಇರುತ್ತೆ, ಅವ್ನು ನೋಡಿದ್ರೆ ನಿಮ್ಗೆ ಅನ್ಸೋದೇ ಇಲ್ಲ ಮಗುಗೆ ತೊಂದರೆ ಇದೆ ಅಂತ. ಅಂದ್ರೆ ಸ್ಪೆಲ್ಲಿಂಗ್ ಅಲ್ಲಿ ತೊಂದರೆ ಇರಲ್ಲ, ಡಿಕೋಡಿಂಗ್ ಅಲ್ಲಿ ತೊಂದರೆ ಇರಲ್ಲ, ಚೆನ್ನಾಗಿ ದೊಡ್ಡ ದೊಡ್ಡ ಪದಗಳನ್ನೆಲ್ಲ ಓದ್ತಿರುತ್ತೆ, ಆದ್ರೆ ಓದಿರೋದು ಅದಕ್ಕೆ ಅರ್ಥ ಆಗ್ತಿರಲ್ಲ. ಇನ್ನು ನಾವು ಆಡಿಟರಿ ಪ್ರಾಸೆಸಿಂಗ್ ಡಿಸಾರ್ಡರ್ ಅನ್ನುವಂಥ ಒಂದು ಕಂಡೀಷನ್ ಇದೆ ಸರ್. ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಲರ್ನಿಂಗ್ ಡಿಸೆಬಿಲಿಟಿ ಮಕ್ಕಳಿಗೆ ಆಕ್ಚುಲಿ ಕಿವಿ ಎಲ್ಲ ಚೆನ್ನಾಗಿ ಕೇಳಿಸ್ತಿರುತ್ತೆ, ಆದ್ರೆ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಅದನ್ನ ಪ್ರಾಸೆಸ್ ಮಾಡ್ಬೇಕಿರತ್ತಲ್ಲ, ಆ ಆಡಿಟರಿ ಪ್ರಾಸೆಸಿಂಗ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಲಿಂಕ್ ಆಗ್ತಿರಲ್ಲ. ವಿಜುವಲ್ ಪ್ರಾಸೆಸಿಂಗ್ ಅಲ್ಲಿ ಚೆನ್ನಾಗಿರುತ್ತೆ, ಅದನ್ನೇ ನೀವು ಬರವಣಿಗೆಯಲ್ಲಿ ತೋರಿಸು ಅಂತಂದ್ರೆ ಮಾಡ್ಬಿಡುತ್ತೆ ಮಗು. ಸೊ ಆಡಿಟರಿ ಪ್ರಾಸೆಸಿಂಗ್ ಅಲ್ಲಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ನೀವು ಸಾಮಾನ್ಯವಾಗಿ ಈ ತರ ತೊಂದರೆಗಳನ್ನ ನೋಡ್ತೀರಾ. ಏನು ಅಂತಂದ್ರೆ ಕುರಿ ಅಂತಂದ್ರೆ ಆ ಮಗು ಕೂರಿ ಅಂತ ಅರ್ಥ ಮಾಡ್ಕೊಳ್ಳೋದು, ಅಥವಾ ಕೂರಿ ಅಂದ್ರೆ ಕುರಿ ಅಂತ ಅರ್ಥ ಮಾಡ್ಕೊಳ್ಳೋದು, ಬಾಲು ಅಂದ್ರೆ ಪಾಲು ಅಂತ ಬರೆಯೋದು, ಇವೆಲ್ಲ ಆಡಿಟರಿ ಪ್ರಾಸೆಸಿಂಗ್ ಇಂದ ಆಗುವಂತ ತೊಂದರೆಗಳು. ಇನ್ನು ಅದೇ ತರ ವಿಜುವಲ್ ಪ್ರಾಸೆಸಿಂಗ್ ಡಿಸಾರ್ಡರು ಇದೆ. ವಿಜುವಲ್ ಪ್ರಾಸೆಸಿಂಗ್ ಡಿಸಾರ್ಡರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕಣ್ ಚೆನ್ನಾಗಿ ಕಾಣಿಸ್ತಿರುತ್ತೆ. ವಿಜುವಲ್ ಪ್ರಾಬ್ಲಮ್ ಅಂದ್ರೆ ಸೆನ್ಸರಿಯಲ್ ಪ್ರಾಬ್ಲಮ್ ಇದ್ರು ನೀವು ಸ್ಪೆಕ್ಸ್ ಹಾಕಿದ್ರೆ ಸರಿ ಹೋಗ್ಬಿಡ್ಬೇಕಲ್ವಾ. ಆದ್ರೆ ಈ ಮಕ್ಕಳಿಗೆ ಸ್ಪೆಕ್ಸ್ ಹಾಕಿದ್ರು ಕೂಡ ತಪ್ಪಾಗಿ ಅಥವಾ ಮಿರರ್ ರೈಟಿಂಗ್ ತರ ಓದೋದು, ಉಲ್ಟಾ ಪುಲ್ಟಾ ಓದೋದು, ನಾ ಹೇಳದ್ನಲ್ಲ 6, 9 ಅಂತ ಓದೋದು, ಮಧ್ಯದಲ್ಲಿ ಪದಗಳನ್ನ ಬಿಟ್ಬಿಡೋದು, ಇದನ್ನೆಲ್ಲ ನಾವು ವಿಜುವಲ್ ಪ್ರಾಸೆಸಿಂಗ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಆಮೇಲೆ ಒಂದೇ ಪದ ಇದ್ರೆ ಓದ್ಬಿಡುತ್ತೆ ಮಗು, ಅದೇ 2 ಪದ 3 ಪದ 4 ಪದ ಒಂದ್ ಸೆಂಟೆನ್ಸ್, ಯಾಕಂದ್ರೆ ಲೆಸನ್ಸ್ ಅಲ್ಲಿ ಹಾಗೆ ಇರುತ್ತಲ್ವಾ, ಅದ್ ಬಂದ ತಕ್ಷಣ ಮಗುಗೆ ತೊಂದರೆಗಳು ಜಾಸ್ತಿ ಆಗ್ತಾ, ಕನ್ಫ್ಯೂಷನ್, ಮತ್ತೆ ಪದ ಯಾವ್ದೋ ಇರುತ್ತೆ ದೂರದಲ್ಲಿ ಇರುವಂತ ಪದನ ಸೇರಿಸಿ ಹೇಳ್ಬಿಡೋದು. ಸೊ ಈ ತರ ವಿಜುವಲ್ ಪ್ರಾಸೆಸಿಂಗ್ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಸೊ ಹೀಗಾಗಿ ಈ ರೀತಿಯಾದ ಹಲವಾರು ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟೀಸ್ ಇರುವಂತ ಚಾನ್ಸಸ್ ಇರುತ್ತೆ. ಅದೇ ಸಿವಿಯರ್ ಫಾರ್ಮ್ ಆಫ್ ಸ್ಪೆಸಿಫಿಕ್ ಲರ್ನಿಂಗ್ ಅಂದ್ರೆ ಎಲ್ಲದರಲ್ಲೂ ತೊಂದರೆ ಇರುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೆ ಕೆಲವು ಕಂಡೀಷನ್ಸ್ ನಾವು ಈ ರೀತಿಯಾಗಿ ವಿಂಗಡಣೆ ಮಾಡ್ಕೋಬಹುದು. ಸೊ ಬ್ರಾಡ್ ಆಗಿ ಲರ್ನಿಂಗ್ ಡಿಸೆಬಿಲಿಟೀಸ್ ಅಂದ್ರೆ ಇಷ್ಟು ತರದ್ದು. ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟೀಸ್ ಬಂದಾಗ ಆ ಮಗುವಿಗೆ ಏನು ತೊಂದರೆ ಆಗಿದೆ ಅನ್ನೋದನ್ನ ಪ್ರತ್ಯೇಕವಾಗಿಯೇ ಕಂಡು ಹಿಡಿಬೇಕು. ಹೆಂಗ್ ಕಂಡು ಹಿಡಿತೀರಿ? ಇದು ಲರ್ನಿಂಗ್ ಡಿಸೆಬಿಲಿಟಿಗೆ ಒಂದು ಟೀಮ್ ಬೇಕಾಗುತ್ತೆ ಸರ್. ಹೇಳ್ತಿರ್ತೀನಿ ಯಾವಾಗ್ಲೂ ನಾನು, ಈಗ ಪೀಡಿಯಾಟ್ರಿಷಿಯನ್ ಹತ್ರ ಹೋಗ್ತಾರೆ, ಫಸ್ಟ್ ಕಂಪ್ಲೇಂಟ್ ಹೋಗೋದೇ ಅವ್ರಿಗೇನೆ. ಏನು ಅಂತಂದ್ರೆ ನನ್ನ ಮಗ ಶಾಲೆಯಲ್ಲಿ ಮಾರ್ಕ್ಸ್ ಸರಿ ತೆಗಿತಿಲ್ಲ, ಮನೇಲೆಲ್ಲ ಚೆನ್ನಾಗಿ ಓದ್ತಿದ್ದಾನೆ, ಸ್ಕೂಲ್ಗೆ ಹೋದ ತಕ್ಷಣ ಮಾರ್ಕ್ಸ್ ತೆಗಿತಾ ಇಲ್ಲ ಅನ್ನೋವಂಥದ್ದು ಸಾಮಾನ್ಯವಾದ ಒಂದು ಪ್ರಶ್ನೆ ಪೇರೆಂಟ್ಸ್ಗೆ. ಸೊ ಪೀಡಿಯಾಟ್ರಿಷಿಯನ್ಸ್ ಏನ್ ಮಾಡ್ತಾರೆ ಅಂದ್ರೆ ಒಂದು IQ ವ್ಯಾಲ್ಯೂಯೇಷನ್ ಮಾಡಿಸ್ಬಿಡಿ ಅಂತಾರೆ ಫಸ್ಟ್. ಯಾಕಂದ್ರೆ ಬುದ್ಧಿಮಾಂದ್ಯತೆ ಆ ಥರ ಎಲ್ಲ ಏನಾದ್ರು ಇದ್ರೆ, ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಇದ್ರೆ ಎಲ್ಲಾನು ಅಫೆಕ್ಟ್ ಆಗಿರುತ್ತೆ, ಬಿಹೇವಿಯರ್ ಅಫೆಕ್ಟ್ ಆಗಿರುತ್ತೆ, ಇಮೋಷನ್ಸ್ ಎಲ್ಲ. ಸೊ ಲರ್ನಿಂಗ್ ಡಿಸೆಬಿಲಿಟಿಯಲ್ಲಿ ಸಾಮಾನ್ಯವಾಗಿ IQ ಪ್ರಾಬ್ಲಮ್ ಇರೋದಿಲ್ಲ. ಸೊ ಹಂಗಾಗಿ ಫಸ್ಟ್ ಸೈಕಾಲಜಿಸ್ಟ್ ಹತ್ರ ತೋರಿಸ್ಬೇಕಾಗುತ್ತೆ. ಸೈಕಾಲಜಿಸ್ಟ್ ಒಂದು IQ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಮತ್ತೆ ಈ ಮಕ್ಕಳಲ್ಲಿ IQ ಆವರೇಜ್ ಇರ್ಬೋದು ಅಥವಾ ಅವರ ಏಜ್ಗಿನ ಚೆನ್ನಾಗೂ ಇರ್ಬೋದು, ಆಯ್ತಾ. ಸೊ ಹಂಗಿದ್ರು ಕೂಡ ಈ ಮಕ್ಕಳಿಗೆ ಓದೋದ್ರಲ್ಲಿ ತೊಂದರೆ ಇದೆ ಅನ್ನೋದು ಇನ್ನೂ ದೊಡ್ಡ ಪ್ರಶ್ನೆ. ನೆಕ್ಸ್ಟ್, ಈಗ ಅದಾದ ತಕ್ಷಣ ಏನ್ ಮಾಡ್ತೀವಿ ನಾವು, ಆ ಮಗುಗೆ ಬೇರೆ ಏನಾದ್ರು ವಿಜುವಲ್ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಬೇಕು. ಸೊ ಆಪ್ಥಲ್ಮಾಲಜಿಸ್ಟ್ ಬರ್ತಾರೆ. ಈ ಮಕ್ಕಳಲ್ಲಿ ಆ ಪ್ರಾಬ್ಲಮು ಇರಲ್ಲ, ಸೊ ಅದು ನಾರ್ಮಲ್ ಇರುತ್ತೆ. ಅಥವಾ ಸ್ಪೆಕ್ಸ್ ಹಾಕಿದ ತಕ್ಷಣ ಸರಿ ಹೋಗ್ಬೇಕು ಅಂತ ನಾವು ಅನ್ಕೋತೀವಿ, ಬಟ್ ಸರಿ ಹೋಗಿರಲ್ಲ. ಇನ್ನು ಸ್ಪೀಚ್ ಪೆಥಾಲಜಿಸ್ಟ್ ಯಾಕೆ ಅಂತಂದ್ರೆ, ನಾನು ಈಗಾಗಲೇ ನಿಮ್ಗೆ ಹೇಳ್ತಾ ಇದ್ದೆ, ಆಡಿಟರಿ ಪ್ರಾಸೆಸಿಂಗ್ ಪ್ರಾಬ್ಲಮ್ಸ್ ಇರ್ಬೋದು, ಮತ್ತೆ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು. ಲ್ಯಾಂಗ್ವೇಜ್ ಪ್ರಾಸೆಸಿಂಗ್ ಅಂದ್ರೆ ಹಿಂದಿ, ಕನ್ನಡ, ಇಂಗ್ಲಿಷ್ ಅಂತ ಕಲಿಯುವಂಥದ್ದಲ್ಲ. ಸಿಂಬಲ್ಸ್ನ ಹೆಂಗೆ ಕೇಳಿಸ್ಕೊಂಡು ಅದನ್ನ ಹೆಂಗೆ ಅದಕ್ಕೊಂದು ಮೀನಿಂಗ್ ಕೊಡೋದು, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಕಾಂಟೆಕ್ಸ್ಟ್ ಅಲ್ಲಿ ಹೆಂಗೆ ಅದರ ಮೀನಿಂಗ್ ತಿಳ್ಕೋಬೇಕು, ಅಥವಾ ಆ ಪದಗಳ ಅರ್ಥ ಅಥವಾ ವೊಕ್ಯಾಬುಲರಿನ ಹೆಂಗೆ ಇಂಪ್ರೂವ್ ಮಾಡಬೇಕು, ಇವೆಲ್ಲ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್ ಅಲ್ಲಿ ಬರುತ್ತೆ. ಸೊ ಸ್ಪೀಚ್ ಪೆಥಾಲಜಿಸ್ಟ್ ಅದನ್ನ ಅಸೆಸ್ ಮಾಡ್ತಾರೆ. ಮತ್ತೆ ಸುಮಾರು ಮಕ್ಕಳಲ್ಲಿ ನಾವು ಇದನ್ನ ನೋಡಿದೀವಿ, ಆಲ್ಮೋಸ್ಟ್ 60 to 70% ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿಯಲ್ಲಿ ಲ್ಯಾಂಗ್ವೇಜ್ ಬೇಸ್ಡ್ ಲರ್ನಿಂಗ್ ಡಿಸೆಬಿಲಿಟಿ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಬಂದಿದೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಮಕ್ಕಳಿಗೆ ಮಾತು ಡಿಲೇ ಆಗಿ ಬಂದಿರೋದ್ರಿಂದ ಅಥವಾ ಸರಿಯಾಗಿ ಇನ್ಫಾರ್ಮೇಶನ್ ಪ್ರಾಸೆಸ್ ಮಾಡಕ್ ಆಗದೆ ಇರೋದ್ರಿಂದ ಓದೋದ್ರಲ್ಲಿ ಬರೆಯೋದ್ರಲ್ಲಿ ತೊಂದರೆ ಆಗ್ತಾ ಇದೆ. ಲ್ಯಾಂಗ್ವೇಜ್ ಬೇಸ್ಡ್ ಇದು ಮೇನ್ ಆಗಿ, ಅದಕ್ಕೆ ಅದನ್ನ LLD ಅಂತ ಕರಿತೀವಿ ನಾವು, ಲ್ಯಾಂಗ್ವೇಜ್ ಬೇಸ್ಡ್ ಲರ್ನಿಂಗ್ ಡಿಸೆಬಿಲಿಟಿ. ಇದನ್ನ ಸ್ಪೀಚ್ ಪೆಥಾಲಜಿಸ್ಟ್ ಅಸೆಸ್ ಮಾಡಬೇಕು. ಇದಾದ ತಕ್ಷಣ ಇನ್ನು ನೆಕ್ಸ್ಟ್ ಆಕ್ಯುಪೇಷನಲ್ ಥೆರಪಿಸ್ಟ್. ಎಷ್ಟೊಂದು ಮಕ್ಕಳಿಗೆ ಫೈನ್ ಮೋಟರ್ ಕೋಆರ್ಡಿನೇಷನ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಈ ಮಕ್ಕಳಲ್ಲಿ. ಫೈನ್ ಮೋಟರ್ ಕೋಆರ್ಡಿನೇಷನ್ ಮೇಲೆ ವರ್ಕ್ ಮಾಡ್ತಾರೆ ಈ ಆಕ್ಯುಪೇಷನಲ್ ಥೆರಪಿಸ್ಟ್. ವರ್ಕ್ ಮಾಡಿದಾಗ ಆ ರೈಟಿಂಗ್ ಇಶ್ಯೂಸ್ ಎಲ್ಲ ಒಂಚೂರು ರಿಸಾಲ್ವ್ ಆಗುತ್ತೆ. ಇನ್ನು ಸ್ಪೆಷಲ್
ಎಜುಕೇಟರ್ಸ್, ವಿಶೇಷ ತಜ್ಞರು ಅಂತ ನಾವೇನು ಹೇಳ್ತೀವಿ, ಅವರು ಒಂದು ಗ್ರೇಡ್ ಲೆವೆಲ್, ಇನ್ಫ್ಯಾಕ್ಟ್ ಡಯಾಗ್ನೋಸಿಸ್ಗೆ ನಾವು ಸ್ಪೆಷಲ್ ಎಜುಕೇಶನ್ ಅಲ್ಲಿ ಇದು ಮಾಡೋದಿಲ್ಲ. ಡಯಾಗ್ನೋಸಿಸ್ ಬೇಸಿಸ್ IQ ವ್ಯಾಲ್ಯೂಯೇಷನ್ ಇರುತ್ತೆ ಹೆಚ್ಚಾಗಿ. ಪರಿಹಾರ ಬೇಕಲ್ಲ, ಸೊ ಪರಿಹಾರ ಬೇಕಾದಾಗ ಎಲ್ಲರ ಹತ್ರನೂ ಥೆರಪಿ ಆಗಬೇಕು ಫಸ್ಟ್. ನಂತರ ವಿಶೇಷ ಶಿಕ್ಷಕರು ಅವ್ರ ಹತ್ರ ನಾವು ಈ ಮಕ್ಕಳಿಗೆ ಹೆಲ್ಪ್ ಸೀಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಕರಿಕ್ಯುಲರ್ ಸಪೋರ್ಟ್ ಸರ್ವಿಸಸ್ ಅಂತ ಈ ಮಕ್ಕಳಿಗೋಸ್ಕರನೇ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಪಾತ್ರ ಬಹಳ ಮುಖ್ಯ ಆಗುತ್ತೆ ಲರ್ನಿಂಗ್ ಡಿಸೆಬಿಲಿಟೀಸ್ ಅಲ್ಲಿ. ಈ ಕಡೆ ಅಸೆಸ್ಮೆಂಟ್ ಅನ್ನೋವಂಥದ್ದು ಒಂದಾದ್ರೆ ಇಷ್ಟು ತಜ್ಞರೆಲ್ಲ ಅಸೆಸ್ ಮಾಡಿರ್ತಾರೆ, ಇದೆಲ್ಲ ಡಯಾಗ್ನೋಸಿಸ್ ಬೈ ಎಕ್ಸ್ಕ್ಲೂಷನ್. ಸೊ ಲರ್ನಿಂಗ್ ಡಿಸೆಬಿಲಿಟಿ ಇದೆ ಅನ್ನೋದಕ್ಕೆ ಯಾವ್ದ್ಯಾವ್ದು ಇಲ್ಲ ಅನ್ನೋದನ್ನ ನಾವು ಫಸ್ಟ್ ರೂಲ್ ಔಟ್ ಮಾಡ್ತಾ ಹೋಗ್ಬೇಕು. ಇದಿಲ್ಲ ಅಂದ್ರೆ ಅವಾಗ ಇದು ಉಳಿದಿದ್ದು, ಅವಾಗ ನಾವು ಡಯಾಗ್ನೋಸ್ ಮಾಡ್ತೀವಿ. ಬಟ್ ಅದಾದ ತಕ್ಷಣ ಅವ್ರನ್ನ ಇಮಿಡಿಯೇಟ್ ಆಗಿ ನಾವು ಥೆರಪಿಗೆ ಮತ್ತೆ ವಿಶೇಷ ಶಿಕ್ಷಣಕ್ಕೆ ನಾವು ಕಳಿಸ್ಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಯಾವ್ದ್ರಲ್ಲೋ ತೊಂದರೆ ಇದೆ ಕಲಿಕೆಯಲ್ಲಿ, ಅಥವಾ ಮಾತಿದ್ಲಿ ಏನೋ ಒಂದು ತಡವರಿಸ್ತಾ ಇದೆ, ಮತ್ತೊಂದೇನೋ ಆಗಿದೆ, ಅದಕ್ಕೆ ತರಬೇತಿ ಕೊಟ್ರೆ ಸರಿ ಹೋಗುತ್ತೆ ಅನ್ನೋ ನಂಬಿಕೆಯಿಂದ ಬಂದೇ ಬರ್ತಾರೆ. ಅದಲ್ಲದೆ ವಿಶೇಷ ರೀತಿಯಲ್ಲಿಯೂ ಒಂದಷ್ಟು ಶಿಕ್ಷಣ ಕೊಡ್ಲಿಕ್ಕೆ, ಅದು ಸೈನ್ ಲ್ಯಾಂಗ್ವೇಜ್ ಮೂಲಕವೋ ಅಥವಾ ಅವರಿಗೆ ಪ್ರತ್ಯೇಕವಾದ ಒಂದು ಮೆಥಡ್ ಅನ್ನ ಕಂಡು ಹಿಡಿದು ಕೊಡೋದ್ರ ಮೂಲಕನೂ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿ ಹಲವಾರು ಎಕ್ಸ್ಪೆರಿಮೆಂಟ್ಸ್ ಗಳೆಲ್ಲ ನಡೀತಾ ಇದಾವೆ. ಅದ್ರ ಬಗ್ಗೆ ಹೇಳ್ಬಹುದಾ? ಈಗ ತರಬೇತಿ ಖಂಡಿತ ಮುಖ್ಯ ಈ ಮಕ್ಕಳಲ್ಲಿ. ಒಂದು ಏನಂದ್ರೆ ನಾವು ಡೈರೆಕ್ಟ್ ಅಪ್ರೋಚಸ್ ಅಂತೀವಿ, ಇನ್ ಕೆಲವು ಇಂಡೈರೆಕ್ಟ್ ಅಪ್ರೋಚಸ್ ಇರ್ತವೆ. ಸೊ ಡೈರೆಕ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಥೆರಪಿ ಮೂಲಕ ಆ ಮಕ್ಕಳು, ಈಗ ನಾನು ಹೇಳ್ದೆ ಲ್ಯಾಂಗ್ವೇಜ್ ಬೇಸ್ಡ್ ಲರ್ನಿಂಗ್ ಡಿಸೆಬಿಲಿಟಿ ಅಂದ್ರೆ ಅವರ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇಂಪ್ರೂವ್ ಮಾಡಬೇಕು, ಆಡಿಟರಿ ಪ್ರಾಸೆಸಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡಬೇಕು, ಅದಕ್ಕೆಲ್ಲ ಹಲವಾರು ಟೆಕ್ನಿಕ್ಸ್ ಇರ್ತವೆ. ಸಾಮಾನ್ಯವಾಗಿ ಈ ಮಕ್ಕಳಲ್ಲಿ ಮೆಮರಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಮೆಮರಿ ಪ್ರಾಬ್ಲಮ್ಸ್ ಇದ್ದಾಗ ಕೆಲವು ಸ್ಟ್ರಾಟಜೀಸ್ ಅದನ್ನೆಲ್ಲ ಕೊಡ್ತೀವಿ. ಆದ್ರೆ LD ಮಕ್ಕಳಲ್ಲಿ ಇದನ್ನ ಹೊರತಾಗಿ ಇನ್ನೂ ಆಲ್ಟರ್ನೇಟ್ ಅಪ್ರೋಚಸ್ ಕೂಡ ಬಹಳ ನಮಗೆ ಸಹಾಯ ಆಗುತ್ತೆ. ಟೆಕ್ನಾಲಜಿ ಬೇಸ್ಡ್ ಇರ್ಬೋದು ಅಥವಾ ಟೆಕ್ನಾಲಜಿ ಬೇಸ್ಡ್ ಇಲ್ಲದೆ ಇರ್ಬೋದು. ಈಗ ನೀವು ನಿಮ್ಮ ಒಂದು ಸ್ಲಿಟ್ ರೀಡಿಂಗ್, ತುಂಬಾ ಸಿಂಪಲ್ ಒಂದು ಮೆಥಡ್ ಹೇಳ್ತೀನಿ. ಸ್ಲಿಟ್ ರೀಡಿಂಗ್ ನ ನೀವು ಆಕ್ಚುಲಿ ಒಂದು ಪೇಪರ್ ಮೂಲಕ ಒಂದು ಚಿಕ್ಕ ವಿಂಡೋ ತರ ಕಟ್ ಮಾಡಿ ಒಂದೊಂದೇ ಪದನ ಓದೋ ಮೂಲಕ ಹೇಳ್ಕೊಡಬಹುದು. ಅದು ತುಂಬಾ ಬೇಸಿಕ್ ಟೆಕ್ನಾಲಜಿ. ಯಾಕಂದ್ರೆ ನಾನು ಈಗಾಗಲೇ ಹೇಳ್ದೆ, ಸುಮಾರು ಅಕ್ಷರಗಳು ಅಥವಾ ಸುಮಾರು ಪದಗಳಿದ್ದಾಗ ಈ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತಿರುತ್ತೆ ಅಂತ. ಸೊ ಆ ಸ್ಲಿಟ್ ರೀಡಿಂಗ್ ಮೂಲಕ ನಾವು ಹೇಳ್ಕೊಡ್ಬಹುದು. ಸೊ ಅದು ನೋಡಿ, ಅದ್ರಲ್ಲಿ ಏನ್ ಟೆಕ್ನಾಲಜಿ ಇದೆ? ಏನೂ ಇಲ್ಲ. ಒಂದು ಪೇಪರ್ನ ಕಟ್ ಮಾಡ್ಬಿಟ್ಟು ಅದನ್ನ ಉಪಯೋಗಿಸ್ಕೋಬೇಕು ಅಷ್ಟೇ ಅಲ್ಲ. ಈಗ ಇನ್ನೂ ಹೆಚ್ಚು ಹೆಚ್ಚು ನಡೀತಿದೆ, ಅದರಲ್ಲಿ ಟೆಕ್ನಾಲಜಿ ಬೇಸ್ಡ್ ನಡೀತಿದೆ. ಈಗ ನೀವು ನೋಡಿರ್ಬೋದು ಎಷ್ಟೊಂದು ಆಪ್ಸ್ ಬಂದಿದಾವೆ, ಲರ್ನಿಂಗ್ ಆಪ್ಸ್ ಬಂದಿದಾವೆ. ಎಷ್ಟೊಂದು ಆಪ್ಸ್ ಅಲ್ಲಿ ನಿಮ್ಗೆ ಸ್ಪೀಚ್ ಟು ಟೆಕ್ಸ್ಟ್ ರೀಡಿಂಗ್ ಇದೆ ಅಥವಾ ಟೆಕ್ಸ್ಟ್ ಟು ಸ್ಪೀಚ್ ರೀಡಿಂಗ್ ಇದೆ, ಪ್ರಾಂಪ್ಟಿಂಗ್ ಇದೆ. ಹೌದು, ಪ್ರಾಂಪ್ಟಿಂಗ್ ಇದೆ. ಮತ್ತೆ ಪ್ರಾಂಪ್ಟಿಂಗ್ ಇಂದ ನಾವು ಕೂಡ ಎಷ್ಟೊಂದು ಸತಿ ಸ್ಪೆಲ್ಲಿಂಗ್ ಕಲ್ತ್ಕೊಳ್ತೀವಿ. ಹೌದು, ಇದೆಲ್ಲ ತುಂಬಾ ಸಿಂಪಲ್ ಆದ್ರೂ ನಮ್ಮ ಸುತ್ತಮುತ್ತಲು ಇರುವಂತಹ ಒಂದು ಟೆಕ್ನಾಲಜಿ ಈ ಮಕ್ಕಳಿಗೆ ಉಪಯೋಗ ಆಗುವಂತದ್ದು, ಕಲಿಕೆಯನ್ನು ಬೂಸ್ಟ್ ಮಾಡುತ್ತೆ. ಹೌದು. ಮತ್ತೆ ಈಗ ಇನ್ನೂ ಹೆಚ್ಚಾಗಿ ಐ ಟ್ರ್ಯಾಕಿಂಗ್ ಅಂತ ಬಂದಿದೆ ಸರ್. ಇದು ಹೊಸ ಟೆಕ್ನಾಲಜಿ ಲರ್ನಿಂಗ್ ಡಿಸೆಬಿಲಿಟಿ ಮಕ್ಕಳಲ್ಲಿ. ಸೊ ಏನಾಗುತ್ತೆ ಅಂದ್ರೆ ಐ ಟ್ರ್ಯಾಕಿಂಗ್ ಅಲ್ಲಿ ಇದು ಒಂದು ಕಂಪ್ಯೂಟರ್ ಮುಂದೆ, ಅಲ್ಲಿ ಸೆನ್ಸರ್ ಇರುತ್ತೆ, ಕಂಪ್ಯೂಟರ್ ಮುಂದೆ ಐ ಟ್ರ್ಯಾಕಿಂಗ್ ಗ್ಲಾಸಸ್ ಹಾಕಿ ಮಕ್ಕಳಿಗೆ ಸ್ಪೆಲ್ಲಿಂಗ್ ನ ಹೇಳ್ಕೊಡೋದು. ಅಂದ್ರೆ ಆ ಮಕ್ಕಳು ಆಕ್ಚುಲಿ ಅಲ್ಲಿ ಸ್ಟಿಮ್ಯುಲೈ ಹೋಗ್ತಾ ಇರುತ್ತೆ. ಬರೀ ಐ ಟ್ರ್ಯಾಕಿಂಗ್ ಮೂಲಕ ಆ ಮಕ್ಕಳು ಅದನ್ನ ಐಡೆಂಟಿಫೈ ಮಾಡ್ತಿರ್ತಾರೆ. ಮತ್ತೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಇರುವಂತದ್ದು ಏನಂದ್ರೆ, ರಿಸರ್ಚ್ ಅಲ್ಲಿ ಏನಾಗಿದೆ ಅಂತಂದ್ರೆ, ಆ ಮಕ್ಕಳು ಓದುವಾಗ ಯಾವ ಪದಗಳ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾವೆ ಅಥವಾ ಎಲ್ಲಿ ಅನಲೈಸ್ ಜಾಸ್ತಿ ಮಾಡ್ತಾ ಇದ್ದಾವೆ ಅನ್ನೋಂಥ ಒಂದು ಅನಾಲಿಟಿಕ್ಸ್ ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ. ಅದು ಗೊತ್ತಾದಾಗ ಏನಾಗುತ್ತೆ ಅಂದ್ರೆ, ನಮಗೆ ಆಸ್ ಥೆರಪಿಸ್ಟ್ಸ್ ಆ ಪದದಲ್ಲಿ ಇವ್ರು ಯಾಕೆ ಇಷ್ಟೊತ್ತು ಕೂತ್ಕೊಂಡು ಓದಿದ್ರು, ಅಥವಾ ಅದು ರೆಗ್ಯುಲರ್ ವರ್ಡಾ ಇರ್ರೆಗ್ಯುಲರ್ ವರ್ಡಾ, ಅದರಿಂದ ಮಕ್ಳಿಗೆ ತೊಂದರೆ ಆಗ್ತಿದ್ಯಾ, ಅಥವಾ ಆ ವರ್ಡ್ ಮೇಲೆ ಆಡಿಟರಿ ಸ್ಟಿಮ್ಯುಲಸ್ ಕೊಟ್ಟಾಗ ಆ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೋತಾ ಇದ್ದಾವ ಅನ್ನೋವಂಥದ್ದೆಲ್ಲ ಈಗ ಥೆರಪಿಗೆ ಇಂಟಿಗ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಟೆಕ್ನಾಲಜಿ ಅನ್ನೋದು ಅಥವಾ ಆಲ್ಟರ್ನೇಟಿವ್ ಅಪ್ರೋಚಸ್ ಅಂತ ನಾವೇನ್ ಹೇಳ್ತೀವಿ, ಅಥವಾ ಆಗ್ಮೆಂಟೇಟಿವ್ ಅಪ್ರೋಚಸ್ ಅಂತ ನಾವೇನ್ ಹೇಳ್ತೀವಿ, ಬಹಳ ಬಹಳ ನಾವು ಈ ಲರ್ನಿಂಗ್ ಡಿಸೆಬಿಲಿಟಿಯಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ AI ಟೆಕ್ನಾಲಜಿನೂ ಬಂದಿದೆ, ಈಗ ವರ್ಚುವಲ್ ಇದು ಕೂಡ ಬಂದಿದೆ. ನೆಕ್ಸ್ಟ್ ಜನರೇಷನ್ ಆಗ್ಮೆಂಟೆಡ್ ಲರ್ನಿಂಗ್ ಬರ್ತಾ ಇದೆ. ಪ್ರತಿಯೊಂದಕ್ಕೂ ಒಂದು ಪರಿಹಾರ ಪ್ರಯತ್ನ ನಡೀತಾ ಇದೆ. ಯಾವುದೇ ಕಲಿಕೆಯಲ್ಲಿ ತೊಂದರೆ ಆದ್ರೆ ಅದಕ್ಕೊಂದು ಪರಿಹಾರ ಇದೆ. ಆದರೆ ಅದನ್ನು ತಗೊಳ್ಳಿಕ್ಕೆ ನಾವು ಮುಂದೆ ಬರಬೇಕು. ಪೇರೆಂಟ್ಸ್ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಬಹುಶಃ ಕಲಿಕಾ ನ್ಯೂನತೆ ಆಗದೇ ಇರಲಿ, ಆದಾಗ ಅವರಿಗೆ ಪರಿಹಾರ ಸಿಗಲಿ, ಆ ಒಂದು ಮಾಹಿತಿಯನ್ನ ಜನಕ್ಕೆ ನಾವು ಕೊಡೋಣಂತೆ. ಡಾಕ್ಟರ್ ಜಯಶ್ರೀ ಶಾನ್ಬಾಲ್ ಅವರೇ, ಇಷ್ಟೆಲ್ಲ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಮಕ್ಕಳಲ್ಲಿ ಕಲಿಕಾ ನ್ಯೂನತೆಗಳು ಈ ಕುರಿತು ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಲ್ಯಾಂಗ್ವೇಜ್ ಪೆಥಾಲಜಿ ವಿಭಾಗದ ಪ್ರೊಫೆಸರ್ ಹಾಗೂ
ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜೈಶ್ರೀ ಶಾನ್ಬಾಲ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಇನ್ನು ಮುಂದೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂಬಂಧವಾಗಿ